ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಸಪೋಸ್ ನಿಮಗೆ ಕಣ್ಣನ್ನ ವಾಶ್ ಮಾಡ್ಕೋಬೋದು ಒಂದು 20 ಮಿನಿಟ್ಸು ಜಸ್ಟ್ ವಿತ್ ಟ್ಯಾಪ್ ವಾಟರ್. ಓಕೆ, ಅದರಲ್ಲಿ ನಿಮಗೆ ನಾವು ಯೂಶಲಿ ಪಟಾಕಿಗಳನ್ನ ನೆಲದ ಮೇಲೆ ಇಟ್ಟು ಹೊಡಿತೀವಿ. ಅದರಲ್ಲಿ ಪಟಾಕಿ ಪುಡಿ ಮಾತ್ರ ಬರೋದಿಲ್ಲ, ಧೂಳು ಕೂಡ ಬರ್ತದೆ. ಸೊ ಅದರಿಂದ ನೀವು ವಾಶ್ ಮಾಡಿದ್ರೆ ವಾಶಲ್ಲಿ ನಿಮಗೆ ಈ ಪುಡಿಗಳು ಅಥವಾ ಕಲ್ಲು ಗಿಲ್ಲು ಮಣ್ಣು ಇವೆಲ್ಲ ಡೆಪಾಸಿಟ್ ಆಗೋದು ಇದಾಗುತ್ತೆ. ಓಕೆ, ನೆಕ್ಸ್ಟ್ ಥಿಂಗ್, ಯಾವುದೇ ಕಾರಣಕ್ಕೂ ಕಣ್ಣನ್ನ ರಬ್ ಮಾಡಬಾರ್ದು. ಓಕೆ, ರಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಡೆಪಾಸಿಟ್ಗಳು ಎಲ್ಲ ವಾಶ್ ಮಾಡಿದ ತಕ್ಷಣ ಹೋಗೋದಿಲ್ಲ, ಕೆಲವು ಅಲ್ಲೇ ಉಳ್ಕೊಂಡಿರುತ್ತೆ. ಅದೇನು ಮಾಡ್ತದೆ, ಅದು ಕಾರ್ನಿಯಾ ಮತ್ತು ಕಂಜಕ್ಟಿವ್ ಇದನ್ನೆಲ್ಲ ರಬ್ ಮಾಡೋದ್ರಿಂದ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್, ನೀವು ಯಾವುದೇ ಕೂಡ ಆಯಿಂಟ್ಮೆಂಟ್ಗಳನ್ನ ಮನೇಲಿರೋಂಥದ್ದು ಯಾವುದೋ ಇದು ಸ್ಕಿನ್ ಆಯಿಂಟ್ಮೆಂಟ್ಗಳಿರ್ತದೆ ಅಥವಾ ಬೇರೆ ಏನೋ ಒಂದು ಆಯಿಂಟ್ಮೆಂಟ್ಗಳಿರ್ತದೆ, ಅದು ತೆಗೆದ ತಕ್ಷಣಕ್ಕೆ ಹಾಕ್ಬಿಡ್ಬೋದು. ಅಥವಾ ಇವು ಕೆಲವರೆಲ್ಲ ಬರ್ನ್ ಆಗಿದೆ ಅಂದ್ಬಿಟ್ಟು ಬರ್ನಲ್ಲಿ ಹಾಕ್ಬಿಡ್ತಾರೆ, ಅದನ್ನೆಲ್ಲ ಹಾಕಬಾರ್ದು. ಓಕೆ, ನಾವು ವಾಶ್ ಮಾಡಿ ಮತ್ತು ಇಮ್ಮಿಡಿಯೇಟಾಗಿ ನಿಮಗೆ ಹತ್ತಿರದಲ್ಲಿರುವಂಥ ಡಾಕ್ಟ್ರಿಗೆ ಯಾರಾದರೂ ಕನ್ಸಲ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಫಸ್ಟು. ಓಕೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅವೈಲೇಬಲ್ ಇಲ್ಲ ಅಂತಂದರೆ ನೆಕ್ಸ್ಟು ಆಫ್ಥಾಲ್ಮಾಲಜಿಸ್ಟ್ ಕನ್ಸಲ್ಟ್ ಮಾಡಿ. ನಮ್ಮ ಇದು ಒಂದು ಸೆಂಟ್ರಲ್ಲಿ ನಾವು ನಂಬರ್ ಕೊಟ್ಟಿರ್ತೀವಿ ನಿಮಗೆ, ಆ ನಂಬರ್ ಕಾಲ್ ಮಾಡಿ. ಮತ್ತು ಕಾಲ್ ಮಾಡಿ ನಮಗೆ ಅದರದ್ದು ಏನಿದೆ ಅಂತ ನಮಗೆ ಹೇಳಿದ್ರೆ ವಿಲ್ ಗೈಡ್. ಥ್ಯಾಂಕ್ ಯು.